hello friends, welcome back to my channel friends video. So subject code 94 ಇದೆ. ಸೊ ಇದು ಬಂದು KPSC ಗ್ರೂಪ್ ಸಿ ಪೇಪರ್. ಇದು 2016 ಪ್ರಶ್ನೆ ಪತ್ರಿಕೆ 2016 ಸೇಮ್ ಪ್ಯಾಟರ್ನ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಅದರ ಕ್ರಮ ಸಂಖ್ಯೆಯನ್ನು ಪ್ರಶ್ನೆಗಳ ಮುಂದಿರುವ ಚೌಕದಲ್ಲಿ ಬರೆಯಿರಿ ಅಂತ ಕೊಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಇಲ್ಲಿ ಇನ್ನೂ ಒಂದು ಹೇಳ್ಬಿಡ್ತೀನಿ. ಸೊ ಒಬ್ಬೊಬ್ಬರು ಒಂದೊಂದು ಅನಿಸಿಕೆಗಳನ್ನ ಅವರು ಕಮೆಂಟ್ ಮಾಡಿ ತಿಳಿಸ್ತಾ ಹೋಗ್ತಾರೆ. ಕೆಲವರು ಹೇಳ್ತಾರೆ ಮ್ಯಾಮ್ ತುಂಬ ಲಾಂಗ್ ಆಗುತ್ತೆ, ಬೇಗ ಆನ್ಸರ್ಸ್ ಹೇಳಿ ಬೇಗ ಮುಗಿಸ್ಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮ್ಯಾಮ್ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿ ಡೈರೆಕ್ಟ್ ಹಾಗೆ ಮುಗಿಸ್ಬೇಡಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಮ್ಯಾಮ್ ಸೌಂಡ್ ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೋ ಒಂದು ಇದಾಗಿರ್ಬೋದು. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದರಲ್ಲೂ ಈ ಒಂದು ವಿಡಿಯೋ ಅಂತ ಹೇಳ್ತಾ ಹೋದಾಗ ಇಲ್ಲಿ ಸುಮಾರು ಜನ ನೋಡ್ತಾ ಹೋಗ್ತಾರೆ, ಎಷ್ಟು ಸಾವಿರಾರು ಜನ ನೋಡ್ತಾ ಹೋಗ್ತಾರೆ. ಸೊ ಒಬ್ಬೊಬ್ಬರು ಒಂದು ಮೆಂಟಾಲಿಟಿ, ಒಬ್ಬೊಬ್ಬರು ಒಂದು ಅಭಿಪ್ರಾಯ ಒಂದೊಂಥರ ಇರ್ತಾ ಹೋಗುತ್ತೆ. ಸೊ ಎಲ್ಲರಿಗೂ ನಾನು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಯಾಕಂದರೆ ನೀವು ಎಲ್ಲರೂ ಸೇರಿ ನನಗೆ ಅಡ್ಜಸ್ಟ್ ಆಗ್ಬೋದು, ಬಟ್ ನಾನು ಒಬ್ಬಳು ಎಲ್ಲರಿಗೂ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಕ್ಕಂಥದ್ದು. ಸೊ ಸ್ಲೋ ಆದರೆ ಸ್ವಲ್ಪ ಸ್ಕಿಪ್ ಮಾಡಿ ಅಥವಾ ಫಾಸ್ಟ್ ಇದು ಮಾಡ್ಕೊಂಡು ನೋಡಿ, ಅಥವಾ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಿಲ್ಲ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ಬೋದು, ಬೇಕು ಅನ್ಸಿದ್ರೆ ನೋಡ್ತಾ ಹೋಗಬಹುದು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿಲಿ. ಸೊ ಫಸ್ಟ್ ಕ್ವೆಶನ್ ಏನು ನೋಡ್ಬೋಣ. ಕುಸುಮ ಬಾಲೆ ಈ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದರೆ, ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ಆಲ್ಮೋಸ್ಟ್ ಕ್ವೆಶನ್ ಪೇಪರ್ನ ನಾವು ಮಾಡ್ತಾ ಹೋಗಿದ್ದೀವಿ. ಸೊ ಇಲ್ಲಿ ಕುಸುಮ ಬಾಲೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ರಿಪೀಟ್ ಆಗಿ ಬಂದಿರತಕ್ಕಂಥ ಕ್ವೆಶನ್. ಸೊ ಈ ಒಂದು ಕುಸುಮ ಬಾಲೆ ಏನಿದೆ, ಈ ಒಂದು ಕ್ವೆಶನು ನಾವು ಎಷ್ಟು ಕ್ವೆಶನ್ ಪೇಪರ್ನ ಬಿಡಿಸಿದ್ವೋ ಅದರಲ್ಲಿ 2-3 ಸರಿ ರಿಪೀಟ್ ಆಗಿದೆ. ಸೊ ನೋಡಿ, ಈ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ಕ್ವೆಶನ್ ಪೇಪರ್ಸ್ಗಳನ್ನ ಬಿಡಿಸ್ತಾ ಹೋಗೋದು. ಯಾಕಂದರೆ ನಮಗೆ ಕ್ವೆಶನ್ಗಳು ತುಂಬ ಸ್ಟ್ರಾಂಗಾಗಿ ಮನಸ್ಸಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಒಂದೇ ಕ್ವೆಶನು 4-5 ಸರಿ ರಿಪೀಟ್ ಆದಾಗ ನಮಗೆ ಅದು ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅದರ ಆನ್ಸರ್ನ ಮಾಡೋದಕ್ಕಾಗಿ ನಮಗೊಂದು ಕ್ಯಾಪಾಸಿಟಿ ಅಥವಾ ಸ್ಕಿಲ್ ಅಂತಕ್ಕಂಥದ್ದು ಬೇಗ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾವು ನೋಡಿದ್ವಿ ಕುಸುಮ ಬಾಲೆ ಅಂತಕ್ಕಂಥದ್ದು 1991ರಲ್ಲಿ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಬರೆದಕ್ಕಂಥವ್ರು ದೇವನೂರು ಮಹಾದೇವ ಅಂತಕ್ಕಂಥವ್ರು. ಆಪ್ಷನ್ 4 ಏನಿದೆ. ಸೊ ಇವರ ಒಂದು ಕೃತಿ ಕುಸುಮ ಬಾಲೆ, ಇವರಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಈ ಒಂದು ಕುಸುಮ ಬಾಲೆ ಅಂತಕ್ಕಂಥ ಕೃತಿ ತಂದು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ದೇವನೂರು ಮಹಾದೇವ ಅವರು ಯಾವ ಒಂದು ಸಾಹಿತ್ಯಕ್ಕೆ ಸೇರಿದವರು ಅಂತ. ಇವರು ಬಂದು ಬಂಡಾಯ ಸಾಹಿತಿ. ಇವರು ದೇವನೂರು ಅಂತಕ್ಕಂಥವ್ರು ಬಂಡಾಯ ಸಾಹಿತಿಗಳಾಗಿರ್ತಾರೆ. ಸೊ ಇದು ಸಹ ಕೆಲವೊಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಬಂಡಾಯ ಅಂತಕ್ಕಂಥದ್ದು ಸಹ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕೇಳಿದರೆ. ಸೊ ನೋಡಿ, ಇದು ಈ ಕ್ವೆಶನ್ ಏನಿದೆ ಗದ್ಯ ಕೃತಿ, ಇದು ಇದೇ ಎಕ್ಸಾಮಲ್ಲಿ 2 ಸಾರಿ ರಿಪೀಟ್ ಆಗಿದೆ. ಇದೇ ಕ್ವೆಶನ್ ಪೇಪರಲ್ಲಿ ಈ ಒಂದು ಕ್ವೆಶನ್ 2 ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ನು. ಸೊ ನೋಡಿ, ಇಲ್ಲಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಇದು ಎಲ್ಲ ಎಕ್ಸಾಮ್ಸಲ್ಲೂ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ ನಮ್ಗೆ ಗೊತ್ತಿದೆ. ಒಡ್ಡಾರಾಧನೆ, ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥದ್ದು. ಸೊ ಒಡ್ಡಾರಾಧನೆ ಬಂದು ಗದ್ಯ ಕೃತಿ, ಅಂದರೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಬಂದು ಒಡ್ಡಾರಾಧನೆ. ಆ್ಯಂಡ್ ನೆಕ್ಸ್ಟು, ಸೊ ನಿಮ್ಗೆ ಗೊತ್ತಿರ್ಬೋದು ಪಂಚತಂತ್ರ, ಧರ್ಮಾಮೃತ, ಜೈಮಿನಿ ಭಾರತ ಇದೆಲ್ಲ ಗದ್ಯ ಕೃತಿಗೆ ಸೇರೋದಿಲ್ಲ. ಸೊ ಒಡ್ಡಾರಾಧನೆ ಬಂದು ಗದ್ಯ ಕೃತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಭೂಜಾತೆ ಯಾರೆಂದರೆ ಅಂತ ಕೇಳಿದರೆ ಕೈಕೆ, ಸೀತೆ, ಮಂತಾರ, ಸುಮಿತ್ರೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು ಭೂಮಿಯಲ್ಲಿ ಜನಿಸಿದವಳು ಅಂತ ಹೇಳ್ತಾ ಹೋಗ್ತಾರೆ ಭೂಜಾತೆ. ಆನ್ಸರ್ ಬಂದು ಆಪ್ಷನ್ 2 ಸೀತೆಯನ್ನು ಭೂಜಾತೆ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು, ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ. ಸೊ ನೋಡಿ, ಇದು ಆಲ್ಮೋಸ್ಟು ನಮ್ಗೆ ಎಕ್ಸಾಮಲ್ಲಿ ನೋಡಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಜಾಸ್ತಿ ಕೇಳೋದು ಯಾವುದು ಅಂತಾರೆ ರೂಪಕ ಅಲಂಕಾರ ಇಲ್ಲ ಉಪಮಾ ಅಲಂಕಾರ. ಮೇಯ್ನಾಗಿ ಅದೇ ಕೇಳ್ತಕ್ಕಂಥದ್ದು. ಎಲ್ಲೋ ಒಂದು ಸೈಡಲ್ಲಿ ದೃಷ್ಟಾಂತ ಅಲಂಕಾರ ಕೇಳಿದ್ರು. ದೃಷ್ಟಾಂತ ಮೀನ್ಸ್ ಉದಾಹರಣೆನ ಕೊಟ್ಟು ಅಲಂಕಾರವನ್ನು ಕೊಡ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಅಲ್ಲೂ ರೂಪಕ ಮತ್ತು ಉಪಮಾನೇ ಜಾಸ್ತಿ ಕೊಡ್ತಾ ಹೋಗೋದು. ಸೊ ಉಪಮಾ ಅಂತ ಹೇಳಿದಾಗ ಅಂತೆ, ಓಲ್ ಅಂದರೆ ಒಂದಕ್ಕೆ ಒಂದನ್ನು ಹೋಲಿಕೆ ಮಾಡಿ ಕೊಡ್ತಕ್ಕಂಥದ್ದು ಉಪಮಾ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ, ಅದು ಯಾವುದೊಂದು ಡಿಫ್ರೆನ್ಸ್ ಆಗಲಿ ಅಥವಾ ಹೋಲಿಕೆ ಆಗಲಿ ಅಲ್ಲಿ ಕಂಡು ಬರೋದಿಲ್ಲ. ಸೊ ಅದನ್ನು ನಾವು ರೂಪಕ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಹೃದಯ ಶಾರದಂತೆ ಕೊಟ್ಟಿದ್ದಾರೆ. ಸೊ ಇದು ಬಂದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ. ಸೊ ಇದು ಲಾಸ್ಟ್ ಒಂದು ಪೇಪರ್ ಬಿಡಿಸಿದಾಗ ಕೊಟ್ಟಿದ್ರು, ಯಾವುದರಲ್ಲಿ ಹಾಡುವನ್ನು ಒಟ್ಟು ಗುಂಪಿಗೆ ಸೇರಿದ ಪದ ತೆಗೀರಿ ಅಂತ ಕೊಟ್ಟಿದ್ರಲ್ಲ. ಸೊ ಅದ್ರಲ್ಲಿ ಕೊಟ್ಟಿದ್ರು ಸಿರಿಸಂಪಿಗೆ, ಕಾಡು ಕುದುರೆ ಮತ್ತು ಕಿಂದರ ಜೋಗಿ. ಸೊ ಇದನ್ನು ಈ ಥರ ಕೊಟ್ಟಿದ್ರು. ಅಲ್ಲಿ ಹೇಳಿದೆ ಸಿರಿಸಂಪಿಗೆಯನ್ನು ಬರೆದೋದು ಚಂದ್ರಶೇಖರ್ ಕಂಬಾರ ಅಂತ ಹೇಳಿದ್ದೆ. ಸೊ ಆನ್ಸರ್ ಇಲ್ಲೂ ಬಂದಿದೆ ನೋಡಿ ಕ್ವಶನ್ನು, ಚಂದ್ರಶೇಖರ್ ಕಂಬಾರ ಅವರ ಒಂದು ಕೃತಿ ಸಿರಿಸಂಪಿಗೆ ಅಂತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟು ವಚನ ಎಂದರೆ ಏನು ಅಂತ ಕೇಳಿದರೆ, ಸೊ ವಚನ ಬಂದು ಗ್ರಾಮರ್ಗೆ, ಕನ್ನಡ ಗ್ರಾಮರಲ್ಲಿ ಬರ್ತಕ್ಕಂಥದ್ದು, ಕನ್ನಡ ವ್ಯಾಕರಣಕ್ಕೆ. ಸೊ ಕೇಳಿರ್ಬೋದು ವಚನಗಳಲ್ಲಿ ಎರಡು ವಿಧ, ಬಹುವಚನ ಮತ್ತು ಏಕವಚನ ಅಂತ. ಸೊ ವಚನ ಮೀನ್ಸ್ ಇಲ್ಲಿ ಮಾತು ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ 7ನೇ ಕ್ವೆಶನ್ ನೋಡಿ ಫ್ರೆಂಡ್ಸ್, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ. ನೋಡಿ ಇಲ್ಲಿ ಬೆಟ್ಟದಾವರೆ ಹೆಣ್ಣು ಸಂಧಿ ಬರೋದಿಲ್ಲ. ಸೊ ಹೆಣ್ಣು ಸಂಧಿ ಅಂದರೆ ಅಲ್ಲಿ ಯಾ ಬರಬೇಕು, ಹೆಣ್ಣು ಸಂಧಿ ಬರೋದಿಲ್ಲ. ಆ್ಯಂಡ್ ಲೋಪ ಸಂಧಿ ಅಂತ ಹೇಳಿದ್ರೆ ಅಕ್ಷರ ಸ್ವರ ಲೋಪ ಆಗಬೇಕು. ಸೊ ಇಲ್ಲ, ಇಲ್ಲಿ ನೋಡಿ ದಾ ಮತ್ತು ತಾ ಏನಿದೆ, ಸೊ ಇಲ್ಲಿ ದಾಗೆ ಬದಲಾಗಿ ತಾ ಬಂದಿದೆ. ಸೊ ಹಾಗಾಗಿ ಇಲ್ಲಿ ತಾಗೆ ದಾ ಬರ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಕಾಗೆ ಬದಲಾಗಿ ಗಾ ಅಂತಕ್ಕಂಥದ್ದು, ಆ್ಯಂಡ್ ಟಾಗೆ ಬದಲಾಗಿ ಡಾ ಬರ್ತಕ್ಕಂಥದ್ದು. ಸೊ ಇದೆಲ್ಲ ನಾವೇನಂತ ಹೇಳ್ತೀವಿ ಅಂದರೆ ಆದೇಶ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ನು ಆಗಮ ಸಂಧಿ ಅಂತ ಹೇಳಿದ್ರೆ ಯಕಾರಾಗಮ ಒಕಾರಾಗಮ ಎರಡೇ ಬರೋದು. ಸೊ ಇಲ್ಲಿ ಕಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳ ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ತಾಗೆ ಬದಲಾಗಿ ದಾ ಅಕ್ಷರ ಬಂದಿದೆ. ಸೊ ಹಾಗಾಗಿ ಆನ್ಸರು ಆದೇಶ ಸಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಖಗ ಪದದ ಅರ್ಥನ ಕೇಳ್ತಾ ಹೋಗ್ತಾರೆ. ಖಗ ಅಂದರೆ, ಸೊ ಇದು ಪೇಪರನ್ನು ಅಷ್ಟು ಟಫ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಖಗ ಅಂದರೆ ಪಕ್ಷಿ. ಸೊ ಇದು ಸಹ ಗೊತ್ತಿರ್ತಕ್ಕಂಥ ವರ್ಡೇನೆ, ಪಕ್ಷಿ. ಖಗ ಮೀನ್ಸ್ ಪಕ್ಷಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ, ಹೆಬ್ಬಂಡೆ ಪದದ ಗುಣವಾಚಕ ಕೇಳಿದ್ದಾರೆ ಇಲ್ಲಿ. ಫ್ರೆಂಡ್ಸ್ ಹೆಬ್ಬಂಡೆ ಅಂತಕ್ಕಂಥದ್ದು ಒಂದೊಂದು ಸಮಾಸ ಪದ. ಸೊ ಹಿರಿದಾದ ಪ್ಲಸ್ ಬಂಡೆ ಅಂತ ನಾವು ಹೇಳ್ತೀವಿ. ಹಿರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ, ಕರ್ಮಧಾರಿಯ ಸಮಾಸ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ ಇಲ್ಲಿ ಹಿರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ ಮೀನ್ಸ್ ಹಿರಿದು ಅಂತಕ್ಕಂಥ ಒಂದು ಗುಣವಾಚಕ ಅಲ್ಲಿದೆ. ಹಿರಿದಾದ, ಹಿರಿದು, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಕರ್ಬೋಗೆ, ಇದರ ಗುಣವಾಚಕವನ್ನು ಕೇಳಿದರೆ. ಕರ್ಬೋಗೆ ಮೀನ್ಸ್ ಕಪ್ಪು ಪ್ಲಸ್ ಹೊಗೆ, ಕರ್ಬೋಗೆ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ. ಸೊ ಇದರತಕ್ಕಂಥ ಗುಣವಾಚಕ ಬಂದು ಕಪ್ಪು, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಯಾವುದು ಅಂತ ಕೇಳಿದರೆ. ನೋಡಿ ಇಲ್ಲಿ ಒಂದು ಕೆಲಸ ಪೂರ್ಣವಾಗಿದೆ ಅಂತ ಹೇಳಿದಾಗ ಕರ್ಮಪದ, ಕ್ರಿಯಾಪದ, ಕಾರ್ಯಪದ, ಧಾತುಪದ ಅಂತ ಕೊಟ್ಟಿದ್ದಾರೆ. ಸೊ ಧಾತು ಅಂತ ಹೇಳಿದಾಗ ಕ್ರಿಯಾಪದದ ಮೂಲ ರೂಪ. ಫಾರ್ ಎಕ್ಸಾಂಪಲ್ ಕೊಂದನು ಅನ್ನೋದಕ್ಕೆ ಧಾತು ರೂಪ ಕೊಲ್ಲು ಅಂತ ಬರುತ್ತೆ. ಸೊ ಇದು ಕೊಲ್ಲು ಅಂತಕ್ಕಂಥದ್ದು ಕ್ರಿಯೆ ಪೂರ್ಣವಾಗೋದಿಲ್ಲ. ಸೊ ಇದು ಬರೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟು ಕರ್ಮಪದ ಅಂತ ನಾವು ತೊಗೊಂಡಾಗ ನೋಡಿ, ಕರ್ಮಪದ ಮತ್ತು ಕಾರ್ಯಪದ ಆಗಿರ್ಬೋದು. ಕರ್ಮ ಮೀನ್ಸ್ ಕರ್ತೃ, ಕರ್ಮ ಕ್ರಿಯಾಪದ ಅಂತ ಬರ್ತಾ ಹೋಗುತ್ತೆ ಒಂದು ವಾಕ್ಯ ತೊಗೊಂಡಾಗ ನಾವು. ಸೊ ಅಲ್ಲಿ ಕರ್ಮ ಅಂತ ಹೇಳಿದಾಗ ಅಲ್ಲಿ ಜಸ್ಟ್ ಒಂದು ನಾಮಪದ ಮಾತ್ರ ಬರ್ತಾ ಹೋಗುತ್ತೆ. ಸೊ ರಾಮನು ರಾವಣನನ್ನು ಕೊಂದನು ಅಂತ ಬಂತಲ್ವ. ಸೊ ಅಲ್ಲಿ ರಾಮ ಅಂತಕ್ಕಂಥದ್ದು ಕರ್ತೃಪದ ಆದರೆ ರಾವಣ ಅಂತಕ್ಕಂಥದ್ದು ಕರ್ಮಪದ. ಸೊ ರಾವಣನ ತೊಗೊಂಡು ನಾವು ರಾವಣನನ್ನು, ಸೊ ರಾವಣನನ್ನು, ಸೊ ಇಷ್ಟು ತೊಗೊಂಡ್ರೆ ನಾವು ಇದು ಕಂಪ್ಲೀಟ್ ಆಗಲ್ಲ ಸೆಂಟೆನ್ಸು. ಇಲ್ಲಿ ಏನು ಬರಬೇಕು, ರಾಮನು ರಾವಣನನ್ನು ಕೊಂದನು ಅಂತಕ್ಕಂಥದ್ದು ಏನಿದೆ, ಕೊಂದನು. ಸೊ ಈ ಕೊಂದನು ಅಂತಕ್ಕಂಥ ಕ್ರಿಯಾಪದ ಇದೆಯಲ್ಲ, ಸೊ ಈ ಕ್ರಿಯಾಪದದಿಂದನೇ ವಾಕ್ಯ ಪರಿಪೂರ್ಣ ಆಗ್ತಕ್ಕಂಥದ್ದು, ಕ್ರಿಯೆ ಅಥವಾ ಕೆಲಸ ಪರಿಪೂರ್ಣವಾಗಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಕ್ರಿಯಾಪದ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು ನೋಡಿ ಹೀಗಿದೆ, ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿ ಅಂತ ಕೇಳಿದರೆ. ಜನರು ಪ್ಲಸ್ ಎಲ್ಲ ಜನರೆಲ್ಲ. ಸೊ ನೋಡಿ ಗುಣಸಂಧಿ, ದೀರ್ಘಸಂಧಿ, ಲೋಪಸಂಧಿ, ಲುಪ್ತ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಲೋಪಸಂಧಿ ಮೀನ್ಸ್ ಇಲ್ಲಿ ಊ ಬರಬೇಕು. ಊ ಅಂತಕ್ಕಂಥ ಸ್ವರ ಬಂದರೆ ಆಲ್ಮೋಸ್ಟ್ ಅದು ಲೋಪಸಂಧಿ ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಬಿಡ್ಬೋದು. ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಪದ ಏನಂತಂದರೆ ಸ್ವರ ಲೋಪ ಆಗೋದು ಅಂತ ಹೇಳ್ತಾರೆ ಅಲ್ವಾ. ಸೊ ನೋಡಿ ಇಲ್ಲಿ ಊ ಬಂದಿದೆ, ಇಲ್ಲಿ ಎ ಬಂದಿದೆ, ಸ್ವರ ಲೋಪ ಆಯಿತು ಅಂತಕ್ಕಂಥದ್ದು. ಸೊ ಇದು ಬಂದು ಲೋಪಸಂಧಿ. ನೆಕ್ಸ್ಟು 13ನೇ ಕ್ವೆಶನ್ ಹೀಗಿದೆ, ಅಮರ್ದು ಈ ಪದದ ತತ್ಸಮ ರೂಪವನ್ನು ಕೇಳ್ತಾ ಹೋಗಿದ್ದಾರೆ. ಅಮರ್ದು ಪದದ ತತ್ಸಮ ರೂಪ ಆಪ್ಷನ್ 4 ಅಮೃತ ಅಂತಕ್ಕಂಥ ಪದ ಒಂದು ತತ್ಸಮ ರೂಪ. ಮೃಗ, ಮಿಗ, ಸೊ ಇದು ಸಹ ಗೊತ್ತಿರ್ತಕ್ಕಂಥದ್ದು ವರ್ಡು. ನೆಕ್ಸ್ಟು ಪರ್ವ ಅಂತಕ್ಕಂಥ ಒಂದು ಪದಕ್ಕೆ ತತ್ಸಮ ರೂಪ ಏನು ಅಂತ ತದ್ಭವ ರೂಪನ ಕೇಳ್ತಾ ಹೋಗ್ತಾರೆ. ಇಲ್ಲಿ ಪರ್ವಗೆ ಹಬ್ಬ ಅಂತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಬ್ಬ, ಸೊ ಪರ್ವ ಮೀನ್ಸ್ ಪದದ ತದ್ಭವ ರೂಪ ಬಂದು ಪರ್ವ ಅಲ್ಲ ಹಬ್ಬ ಅಂತಕ್ಕಂಥದ್ದು. ನೆಕ್ಸ್ಟು 16ನೇ ಕ್ವೆಶನ್ ಹೀಗಿದೆ, ಅಕ್ಕರ ಇದರ ತತ್ಸಮ ರೂಪ ಏನಂತ ಕೇಳಿದರೆ. ಸೊ ಅಕ್ಕರ ಪದದ ತತ್ಸಮ ರೂಪ ನಮ್ಗೆ ಗೊತ್ತೇ ಇದೆ, ಅಕ್ಷರನ ಅಕ್ಕರ ಅಂತಕ್ಕಂಥ ಹೇಳಿದ್ರಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ 17ನೇ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ಅಂತ ಕೇಳಿದರೆ. ಕರಗದಿದ್ದರೆ, ಕರಗದೆ ಪ್ಲಸ್ ಇದ್ದರೆ, ಇಟ್ ಮೀನ್ಸ್ ಎರಡನೇ ಆಪ್ಷನ್ ಏನಿದೆ, ಕರಗದೆ ಪ್ಲಸ್ ಇದ್ದರೆ, ಕರಗದಿದ್ದರೆ ಅಂತಕ್ಕಂಥ ಒಂದು ಬಿಡಿಸಿ ಬರೆದಾಗ ಬರ್ತಕ್ಕಂಥ ಒಂದು ರೂಪ.
ನೆಕ್ಸ್ಟು ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿ ಬರೀತಾರೆ ಅಂತ ಹೇಳಿದರೆ ವಿದ್ಯುತ್. ಸೊ ನೋಡಿ, ಇಲ್ಲಿ ಶಕ್ತಿ ಮತ್ತು ಶಕ್ತಿ ಇವೆರಡರಲ್ಲಿ ನಮಗೆ ಕನ್ಫ್ಯೂಸು. ಸೊ ಇದು ಮತ್ತು ಇದು ಬರೋದಿಲ್ಲ. ವಿದ್ಯುತ್ ಶಕ್ತಿ, ಸೊ ವಿದ್ಯುತ್ ಪ್ಲಸ್ ಶಕ್ತಿ ಅಂತಕ್ಕಂಥ ಅರ್ಥ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸದ್ಭಾವನೆ ಕೇಳಿದರೆ ಸತ್ ಪ್ಲಸ್ ಭಾವನೆ, ಸತ್ ಪ್ಲಸ್ ಸದ್ಭಾವನೆ ಆಪ್ಷನ್ 3. ಜತ್ವ ಸಂಧಿಗೆ ಉದಾಹರಣೆ ಸಹ ಆಗ್ತಾ ಹೋಗುತ್ತದು. ನೆಕ್ಸ್ಟು ದುರ ಇದರ ಪದದ ಅರ್ಥವನ್ನು ಕೇಳಿದರೆ, ಸೊ ದುರ ಅಂತಕ್ಕಂಥದ್ದು ಈಗ ಆಲ್ರೆಡಿ ಯಾವುದೋ ಒಂದು ಪೇಪರಲ್ಲಿ ಬಂದಿತ್ತು. ಲಾಸ್ಟ್ ಒಂದು ಕ್ವಶನ್ ಪೇಪರ್ ನಾವು ಬಿಡಿಸಿದ್ವಲ್ಲ, ಸೊ ಅದರಲ್ಲೂ ಸಹ ಬಂತು. ದುರ ಮೀನ್ಸ್ ಯುದ್ಧ ಅಂತಕ್ಕಂಥ ಅರ್ಥ, ಯುದ್ಧ ಸಮರ ಅಂತ ಹೇಳ್ತೀವಲ್ಲ, ಸೊ ಅದರ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಆ್ಯಂಡ್ ತೃಣ ಇದು ಸಹ ಬಂದಿತ್ತು. ತೃಣ ಇದು 3ನೇ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ತೃಣ ಮೀನ್ಸ್ ಹುಲ್ಲು, ಗರಿಕೆ ಅಂತ ನಾವು ಹೇಳಿದ್ವಿ. ಸೊ ಆನ್ಸರು 4, ಹುಲ್ಲು ಗರಿಕೆನ ನಾವು ತೃಣ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಪಥ ಇದರ ಸಮಾನಾರ್ಥಕ ಪದಗಳನ್ನು ಕೇಳಿದರೆ, ಪಥ ಅಂದರೆ ದಾರಿ ಅಲ್ಲ, ದಾರಿ ಹಾದಿ ಕೇಳಿರ್ಬೋದು, ಮಾರ್ಗ ಕೇಳಿರ್ಬೋದು. ಅಥವಾ ನೋಡಿ ಇಲ್ಲಿ ರಸ್ತೆ, ರೋಡು ಅಂತ ಕೊಟ್ಟಿದ್ದಾರೆ. ಸೊ ರಸ್ತೆ, ರೋಡು ಇಂಗ್ಲೀಷ್ ಪದ ಆಯಿತು, ಎರಡು ಒಂದೇ. ಸೊ ಹಾದಿ ತಪ್ಪಾಗುತ್ತೆ. ಮಾರ್ಗ ಮತ್ತು ದಾರಿ ಅಂತಕ್ಕಂಥದ್ದು ಸರಿ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ ಏನಂತ ಕೇಳಿದ್ರೆ, ಅಂತೆಗದು ಅಂತ ಕೊಟ್ಟಿದ್ದಾರೆ. ಸೊ ಅಂತೆ ಪ್ಲಸ್ ಅಂತಾಗದು ಆಪ್ಷನ್ 3, ಅಂತಾಗದು. ಹ್ಯಾಂಗ್ರಿ ಅಂತ ಕೇಳಿದರೆ, ಸೊ ಇಂಗ್ಲೀಷ್ ವರ್ಡ್ ನಮ್ಗೆ ಗೊತ್ತಿದೆ. ಹ್ಯಾಂಗ್ರಿ ಅಂದರೆ ಹಸಿವು. ಸೊ ಹಾಗಾಗಿ ನಾವು ಏನು ಮಾಡ್ಬಿಡ್ತೀವಿ, ಹಸಿವು ಅಂತ ಬೈ ಮಿಸ್ಟೇಕ್ ಹಾಕ್ಬೋದೇನೋ, ಬಟ್ ಹ್ಯಾಂಗ್ರಿ ಮೀನ್ಸ್ ಪಾದ ಅಂತ ಅರ್ಥ ಬರುತ್ತೆ. ಸೊ ಪಾದಾಚರಣವನ್ನು ನಾವು ಹ್ಯಾಂಗ್ರಿ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಸರಿಯಾದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಕ್ಷರ ದೋಷ ಏನಿರುತ್ತೆ, ಸೊ ಅದನ್ನು ನಾವು ಬಿಟ್ಟು ಸರಿಯಾಗಿರ್ತಕ್ಕಂಥ ಪದವನ್ನು ನಾವು ಇಲ್ಲಿ ಹಾರಿಸಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಸಮಾಜಘಾತುಕ ಅಂತ ಹಿಂದೆ, ಸೊ 2ನೇ ಗ ಬರಬೇಕು, ಸಮಾಜಘಾತುಕ. ಸೊ ಇದು ಸರಿಯಾಗಿರ್ತಕ್ಕಂಥ ರೀತಿ. ನೆಕ್ಸ್ಟು ತಪ್ಪಿರದ ಪದವನ್ನು ಗುರುತಿಸಿ ಸೇಮ್ ಇದು ವಿವಿಧೋದ್ದೇಶ ಹಿಂದೆ, ಸೊ 2ನೇ ದ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು, ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಹಸು ಪದದ ಸಮಾನಾರ್ಥಕವನ್ನು ಕೇಳಿದರೆ, ಸೊ ಹಸುಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹಸು ಅಂತಕ್ಕಂಥದ್ದು ಹಾ ಬರಬೇಕು. ಸೊ ಹಾಗಾಗಿ ಇವೆರಡು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಇವೆರಡು ಅಂತ ತೊಗೊಂಡಾಗ ನೋಡಿ ಇಲ್ಲೂ ಬಂದಿದೆ ಹಸು. ಸೊ ಇದು ಸಹ ಬರೋದಿಲ್ಲ. ಹಸು ಮೀನ್ಸ್ ಪ್ರಾಣ, ಜೀವ. ಹಸು ನೀಗಿತು ಅಂತ ಹೇಳ್ತಾರಲ್ವ, ಸೊ ಪ್ರಾಣ ಮತ್ತು ಜೀವ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ. ಇವರು ರತ್ನಾತ್ರೇಯರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕವಿ ಚಕ್ರವರ್ತಿಗಳು ಮತ್ತು ರತ್ನಾತ್ರೇಯರು ಮೂರು ಜನ ಬರ್ತಾರೆ. ಸೊ ಪಂಪ ರನ್ನಜನ್ನ, ಹರಿಹರ ಪಂಪಜನ್ನ, ಪಂಪ ಪೊನ್ನರನ್ನ, ನಾಗಚಂದ್ರ ನಾಗವರ್ಮ ನಾಗದೇವ ಕೊಟ್ಟಿದ್ದಾರೆ. ಸೊ ನೋಡಿ ಹರಿಹರ ಪಂಪಜನ್ನ, ನಾಗಚಂದ್ರ ನಾಗವರ್ಮ ನಾಗದೇವ ಬರೋದೇ ಇಲ್ಲ. ಆ್ಯಂಡ್ ರತ್ನಾತ್ರೇಯರು ಇವ್ರು 3 ಜನ ತೊಗೊಳ್ತಾ ಹೋದಾಗ ಪಂಪ ಪೊನ್ನರನ್ನ ಇವ್ರನ್ನ ನಾವು ರತ್ನಾತ್ರೇಯರು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಪೊನ್ನ ರನ್ನಜನ್ನ ಎಂದ ಅವ್ರನ್ನ 3 ಜನ ಕವಿ ಚಕ್ರವರ್ತಿಗಳು ಅಂತ ಹೇಳ್ತೀವಿ. ಪಂಪ ಸೇರ್ಕೊಳ್ಳೋದಿಲ್ಲ ಕವಿ ಚಕ್ರವರ್ತಿಗೆ. ಆ್ಯಂಡ್ ನೆಕ್ಸ್ಟು ಅನಕ್ಷರಸ್ಥರು ಕಟ್ಟಿ ಹಾಕಿದ ಸಾಹಿತ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಜನಪ್ರಿಯ ಸಾಹಿತ್ಯ, ಜನಸಾಹಿತ್ಯ, ಜನಪದ ಸಾಹಿತ್ಯ, ಅನಕ್ಷರ ಸಾಹಿತ್ಯ ಅಂತ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಜನಸಾಹಿತ್ಯ ಅನಕ್ಷರ ಸಾಹಿತ್ಯ ಅಂತ ಎಲ್ಲೂ ಬರೋದಿಲ್ಲ. ಆ್ಯಂಡ್ ಜನಪ್ರಿಯ ಸಾಹಿತ್ಯ ಅಂತಕ್ಕಂಥದ್ದು ಜನಗಳಿಗೆ ಪ್ರಿಯ ಆಗಿರ್ತಕ್ಕಂಥ ಸಾಹಿತ್ಯ ಇರ್ಬೋದು. ಬಟ್ ಇಲ್ಲಿ ಅನಕ್ಷರಸ್ಥರು ಇಟ್ ಮೀನ್ಸ್ ಜನಪದ ಸಾಹಿತ್ಯ ನೀವು ಕೇಳಿರ್ಬೋದು. ಜನರಿಂದ ಜನರಿಗೆ ಅಂದರೆ ಇಟ್ ಮೀನ್ಸ್ ಅದು ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು. ಇಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಯಾರೂ ಬರೋದಿಲ್ಲ. ಒಬ್ಬರಿಂದ ಒಬ್ಬರು ತಿಳ್ಕೊಂಡು ಕಲ್ತ್ಕೊಂಡು ಬಾಯಿಂದ ಬಾಯಿಗೆ ಹೋಗ್ತಕ್ಕಂಥದ್ದು. ಆ್ಯಂಡ್ ಜನರಿಂದ ಜನರಿಗೆ ಹೋಗ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಇಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಯಾರಾದರೂ ಸಹ ಬರ್ತಾ ಹೋಗಬಹುದು. ಕನ್ನಡದ ಮೊದಲ ಗದ್ಯ ಗ್ರಂಥ ಅಂತ ಕೇಳಿದರೆ, ಸೊ ನೋಡಿ ಇದು 3ನೇ ಸಾರಿ ಕ್ವಶನ್ಸ್ ಕೇಳ್ತಿರೋದು. ಇದು ಕ್ವಶನ್ 3ನೇ ಪೇಪರಲ್ಲಿ ಬಂದಿರೋದು. ಸೊ ಕರ್ನಾಟಕ ಭಾರತ ಕಥಾಮಂಜರಿ ಏನಿದೆ, ಒಡ್ಡಾರದೆ, ಮುದ್ದಣ ಮನೋರಮೆ, ಸಲ್ಲಾಪ, ಮಲೆಗಳಲ್ಲಿ ಮದುಮಗಳು. ಆಪ್ಷನ್ಸ್ ಚೇಂಜ್ ಇದೆ ಇಲ್ಲಿ, ಬಟ್ ಕ್ವಶನ್ಸು ಇದು 3ನೇ ಸಾರಿ ಬಂದಿರೋದು. ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂತ ಕೇಳಿದರೆ ಒಡ್ಡಾರಾಧನೆ. ಆನ್ಸರ್ ಆಪ್ಷನ್ 2, ಒಡ್ಡಾರಾಧನೆ. ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು ಅಂತ ಕೇಳಿದರೆ ಹರಿಕೇಸರಿ, ತಾಯ್ಲಪ್ಪ, ವೀರಬಲ್ಲಾಳ, ಕೃಷ್ಣದೇವರಾಯ ಅಂತ ಕೊಟ್ಟಿದ್ದಾರೆ. ಸೊ ಪಂಪನಿಗೆ ಆಶ್ರಯ ನೀಡಿದಂತಹ ಕವಿಯ ಅಥವಾ ಅರಸ ಯಾರು ಅಂತ ಕೇಳಿದರೆ ಹರಿಕೇಸರಿ, ಚಾಲುಕ್ಯರ ಹರಿಕೇಸರಿ ಬಂದು ಪಂಪನಿಗೆ ಆಶ್ರಯವನ್ನು ಕೊಡ್ತಾ ಹೋಗ್ತಾನೆ. ಆ್ಯಂಡ್ ತೈಲಪ್ಪ ಬಂದು ರನ್ನನಿಗೆ ಕೊಡ್ತಕ್ಕಂಥದ್ದು. ತೈಲಪ್ಪ ಇರುವ ಬೆಳಂಗನ ಸತ್ಯಾಶ್ರಯದಲ್ಲಿ ತೈಲಪ್ಪ ಬರ್ತಾನೆ. ಆ್ಯಂಡ್ ವೀರಬಲ್ಲಾಳದಲ್ಲಿ ಬರ್ತಕ್ಕಂಥದ್ದು ಜನ್ನ. ಆ್ಯಂಡ್ ಕೃಷ್ಣ ಅಂತಕ್ಕಂಥ 3ನೇ ಕೃಷ್ಣ ಅನ್ನೋ ಒಂದು ಆಸ್ಥಾನದಲ್ಲಿ ಪೊನ್ನ ಬರ್ತಾನೆ. ಪೊನ್ನ ಬಂದು 3ನೇ ಕೃಷ್ಣ
ಅವನ ಆಶ್ರಯದಲ್ಲಿ ಇರ್ತಕ್ಕಂಥದ್ದು. ಸೊ ಪಂಪ ಬಂದು ಹರಿಕೇಸರಿ ಬಂದು ಚಾಲುಕ್ಯರ ವಂಶ. ಇನ್ನು ಮೂರನೇ ಕೃಷ್ಣ ಅಂತ ಏನು ಹೇಳಿದೆ, ಸೊ ಅವ್ರು ಬಂದು ರಾಷ್ಟ್ರಕೂಟರ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಪೊನ್ನ. ಆ್ಯಂಡ್ ನೆಕ್ಸ್ಟು ಚಂಪಕಮಾಲ ವೃತ್ತದಲ್ಲಿರೋ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಚಂಪಕಮಾಲ ವೃತ್ತ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಟೋಟಲಾಗಿ 21 ಅಕ್ಷರಗಳು. ಸೊ ನಾವು ಇಲ್ಲಿ ಮೂರು ಅಕ್ಷರಗಳಿಗೆ ಗಣವನ್ನು ವಿಂಗಡಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ 7 3 21, ಸೊ 7 ಗಣಗಳು. ಸೊ ಇಷ್ಟು ಈ ಒಂದು ಚಂಪಕಮಾಲ ವೃತ್ತ. ಸೊ ಒಟ್ಟು ಬರ್ತಕ್ಕಂಥದ್ದು 21 ಅಕ್ಷರ. ಒಟ್ಟು 21 ಅಕ್ಷರ ಬಂದರೆ 3 ಅಕ್ಷರಕ್ಕೆ ನಾವು ಗಣವನ್ನು ವಿಂಗಡಿಸ್ತಾ ಹೋಗ್ತೀವಿ. ಸೊ ಅಲ್ಲಿಗೆ 7 ಗಣಗಳು ಆಯಿತು. ಒಟ್ಟು 7 ಗಣಗಳು. ಆನ್ಸರ್ ಒಂದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರ ಒಂದು ಇದು ಅಂತ ಸೂತ್ರ ಅಂತ ಹೇಳಿದರೆ ನಜ ಬಜ ಜಜರ ಅಂತಕ್ಕಂಥದ್ದು. ನಜ ಬಜ ಜಜರ, ನ ಜ ಬ ಜ ಜಜರ ಅಂತಕ್ಕಂಥದ್ದು ಇದರ ಒಂದು ಫಾರ್ಮುಲಾ ಅಂತ ಸಹ ಹೇಳ್ಬೋದು. ಜಜರ 1 2 3 4 5 6 7 ಒಟ್ಟು 7 ಗಣಗಳು ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಸೊ ಹಳೆಗನ್ನಡದ ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಓಳ್ ಅಂತಕ್ಕಂಥದ್ದು ಸಪ್ತಮಿ ಬರುತ್ತೆ. ಆ್ಯಂಡ್ ಅತ್ತಣಿಂ ಬಂತು ಪಂಚಮಿ ಬರುತ್ತೆ. ಆ್ಯಂಡ್ ಅಂತಕ್ಕಂಥದ್ದು ದ್ವಿತೀಯ. ಆ್ಯಂಡ್ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ. ಸೊ ಇಲ್ಲಿ ಕೇಳೋದು ಸಪ್ತಮಿ. ಸೊ ಓಳ್ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿದೆ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಬಂದು ಭಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು. ಕುಮಾರವ್ಯಾಸನ ಒಂದಿದು ಭಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಫ್ರೆಂಡ್ಸ್ ಹೀಗಿದೆ. ಸೊ ಲಾಸ್ಟ್ ಪೇಪರ್ ನಾನು ಬಿಡಿಸಿದಾಗ ಅಲ್ಲೂ ಕೇಳಿದರು 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದರು. ಮತ್ತು ಎಲ್ಲಿ ನಡೀತು ಅಂತಕ್ಕಂಥ ಪ್ರಶ್ನೆ ಸಹ ಬಂದಿತ್ತು. ಇಲ್ಲಿ 81ನೇ, ಯಾಕಂದರೆ 81 ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು 2016 ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ 81 ಕೇಳಿದ್ದಾರೆ. ನೀವು ತಿಳ್ಕೊಬೇಕಾದ್ರೆ ಈಗ ಅಟ್ ಪ್ರೆಸೆಂಟ್ ಏನಿದೆ 87 ಇನ್ನೂ ನಡೆದಿಲ್ಲ, 87 ನಡೀತಾ ಇದೆ ಇವಾಗ. ಇಟ್ ಮೀನ್ಸ್ ಜೂನ್ 7 8 9ಕ್ಕೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಇನ್ನೂ ಅಧ್ಯಕ್ಷರು ಯಾರು ಏನು ಅಂತ ಅನೌನ್ಸ್ ಆಗಿಲ್ಲ. ಅದು ಬಂದು ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು. 87ದು ಮಂಡ್ಯದಲ್ಲಿ ನಡೀತಕ್ಕಂಥದ್ದು ಈ ಜೂನ್ ಇದ್ರಲ್ಲಿ ನಡೆಯುತ್ತೆ. ಸೊ ಅದರ ಜೊತೆ ನೀವು ತಿಳ್ಕೊಬೇಕಂತ ಹೇಳಿದ್ರೆ 86 ತಿಳ್ಕೊಬಹುದು, ಯಾಕಂದರೆ 86 ಆಲ್ರೆಡಿ ಮುಗಿದೋಗಿದೆ. ಬಟ್ 86 87 ನಿಯರಲ್ಲಿ ಕೊಡ್ತಾ ಹೋಗ್ತಾರೆ ನಿಮ್ಗೆ ಆಸುಪಾಸಲ್ಲಿ. 86 ಅಂತ ಹೇಳಿದ್ರೆ ಹಾವೇರಿಯಲ್ಲಿ ನಡೀತು. ನೀವು ಜಾಗ ಮತ್ತು ಅಧ್ಯಕ್ಷರು ಇಬ್ಬರು ತಿಳ್ಕೊಬೇಕಾಗುತ್ತೆ. ಹಾವೇರಿಯಲ್ಲಿ ನಡೆಯೋದು ದೊಡ್ಡರಂಗೇಗೌಡರು ಅಂತ ಹೇಳ್ಬಿಟ್ಟು ದೊಡ್ಡರಂಗೇಗೌಡರು 86ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈಗ 87 ಬಂದು ಮಂಡ್ಯದಲ್ಲಿ ನಡೀತಾ ಇದೆ. ಸೊ ನೋಡಬೇಕದು. ಆ್ಯಂಡ್ ನೆಕ್ಸ್ಟ್ ಬಂದು ಇಷ್ಟು ಈ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿತ್ತು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೇನೇ ಇದ್ದಿದ್ರು ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆದಷ್ಟು ಟ್ರೈ ಮಾಡ್ತಾ ಹೋಗ್ತೀನಿ. ಬಟ್ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ.